ನಮಸ್ಕಾರ. ಈ ದಿನ ಈ ಆಗ್ರಹ ಹೈಕಮಾಂಡ್ ಕಾಂಗ್ರೆಸ್ಸಿಗೋಸ್ಕರ ನಾವು ಮಾಡ್ತಾ ಇರೋದು ಅರಸೀಕೆರೆಯಿಂದ ಕಾಂಗ್ರೆಸ್ ಹೈಕಮಾಂಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಹೈಕಮಾಂಡ್ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಕಡೆಗಣಿಸಿದೆ. ಕಾಂಗ್ರೆಸ್ ದೊಡ್ಡ ನಷ್ಟ ಮುಂದಿನ ಚುನಾವಣೆಯಲ್ಲಿ ಅನುಭವಿಸಲೇಬೇಕಾಗ್ಬೋದು. ಯಾಕಂದರೆ ಮುಸಲ್ಮಾನ್ ಬಾಂಧವರಿಗೆ ಏಕೈಕ ನಾಯಕ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಮಾಸ್ ಲೀಡರ್ ಅಂದರೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು ಒಬ್ಬರೇ. ಅದಕ್ಕಾಗಿ ಇಡೀ ಮುಸ್ಲಿಂ ಸಮುದಾಯ ಹೈಕಮಾಂಡಿಗೆ ಆಗ್ರಹ ಮಾಡುತ್ತೆ, ಸನ್ಮಾನ್ಯ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿ ಅತ್ಯಂತ ಯಶಸ್ವಿ ಕಾರ್ಯನಿರ್ವಹಿಸಿದ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಲೇಬೇಕು ಎಂದು ಎಲ್ಲ ಮುಸ್ಲಿಂ ಸಮಾಜದ ಯುವ ಮುಖಂಡರು ಹಾಗೂ ಬಂಧು ಬಳಗದವರು, ಸರ್ವ ಧರ್ಮದ ನಾಯಕರು ಅವರಿಗೆ ಒಂದು ವೇಳೆ ಸಚಿವ ಸ್ಥಾನ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮುಸಲ್ಮಾನರ ಮತಗಳಿಂದ ತುಂಬ ನಷ್ಟ ಉಂಟಾಗಲಿದೆ ಎಂದು ಎಚ್ಚರಿಕೆಯಿಂದ ಈ ಆಗ್ರಹವನ್ನು ಹೈಕಮಾಂಡ್ ಕಾಂಗ್ರೆಸ್ಸಿಗೆ ಮಾಡಲು ಈ ದಿನ ಬಯಸುತ್ತೇನೆ. ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನೇರವಾಗಿ ನಾವು ಹೇಳಲು ಬಯಸುತ್ತೇವೆ, ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಉಪಮುಖ್ಯಮಂತ್ರಿಯಾಗಿ ಮಾಡಬೇಕೆಂದು ರಾಜ್ಯದ ಅವರ ಅಭಿಮಾನ ಬಳಗ ಹಾಗೂ ಮುಸಲ್ಮಾನ್ ಸಮಾಜದ ಪರವಾಗಿ ನಾವೆಲ್ಲರೂ ಮನವಿ ಮಾಡುತ್ತಿದ್ದೇವೆ. ಉದ್ದೇಶಪೂರ್ವಕವಾಗಿ ಸಚಿವ ಸಂಪುಟ ರಚನೆ ವೇಳೆ ಅವರ ಸುಳ್ಳು ಧ್ವನಿಯನ್ನು ಕ್ರಿಯೇಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿರೋಧಿಗಳು ಹರಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಮುಸ್ಲಿಂ ಸಮಾಜ 90% ಮತದಾರರ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏಕೈಕ ವ್ಯಕ್ತಿ, ಏಕೈಕ ನಾಯಕ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರು ಎಂಬುದನ್ನು ಕಾಂಗ್ರೆಸ್ ನಾಯಕರು ಮರೆಯಬಾರದು. ಇತ್ತೀಚೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನು ದುಡಿಯುವ ಕೆಲಸ ಮಾಡುತ್ತಿದೆ ಎಂದು ಎಲ್ಲ ಮುಸಲ್ಮಾನ್ ಬಾಂಧವರು ತನ್ನ ಮನಸ್ಸಲ್ಲಿ ನೋವನ್ನು ತೋಳಿಕೊಳ್ತಾ ಇದ್ದಾರೆ. ಇದಕ್ಕಾಗಿ ಕಾಂಗ್ರೆಸ್ ಪಕ್ಷ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಮಾಡಿ ಮುಸಲ್ಮಾನ ಮುಖಂಡರಿಗೆ ಹೆಚ್ಚಿನ ಅಧಿಕಾರ ನೀಡಬೇಕು. ಇಲ್ಲವಾದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಪಕ್ಷಕ್ಕೆ ಮತ ಕೇಳಲು ಮುಸಲ್ಮಾನ ಅಥವಾ ಯಾವ ಇದು ಆಧಾರದ ಮೇಲೆ ಹೋಗಬೇಕು ಅನ್ನೋದು ತಾವೆಲ್ಲರೂ ಗಮನಕ್ಕೆ ತಗೋಬೇಕಾಗುತ್ತೆ. ದಲಿತರು, ಶೋಷಿತರು, ಪ್ರತಿಯೊಂದು ವರ್ಗ ಎಲ್ಲ ಜನಾಂಗದವರನ್ನು ಒಗ್ಗೂಡಿಸಿ ಹೋಗುವಂತಹ ಹಾಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ಛಾಯೆಯನ್ನು ತನ್ನಲ್ಲಿ ಮೂಡಿಸಿಕೊಂಡಿರುವಂತಹ ಮತ್ತು ಪ್ರತಿ ಒಂದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅವರಿಗೆ ಹೈಕಮಾಂಡ್ ಮತ್ತೊಂದು ಸರಿ ನಾವು ಮನವಿ ಆಗ್ರಹ ಮಾಡ್ತಾ ಇದ್ದೀವಿ, ಗಮನದಲ್ಲಿಟ್ಟು ಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕೆಂದು ಕೇಳಿಕೊಳ್ತೀವಿ. ಹಾಗೂ ಜೊತೆಯಲ್ಲಿ ನಮ್ಮ ಅರಸೀಕೆರೆ ಕ್ಷೇತ್ರದ ಶಾಸಕರಾದ ಎಂ ಶಿವಲಿಂಗೇಗೌಡರು, ಜನಪ್ರಿಯ ಶಾಸಕರು, ಅರಸೀಕೆರೆ ಅಭಿವೃದ್ಧಿಯ ಹರಿಕಾರ ಶಿವಲಿಂಗೇಗೌಡರಿಗೆ ಇದೇ ಸಚಿವ ಸಂಪುಟದಲ್ಲಿ ಸಚಿವನಾಗಿ ಹಾಸನ ಜಿಲ್ಲೆಗೆ ನೇಮಕ ಮಾಡಿ ಕೊಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ನಾವು ಎಲ್ಲ ಸರ್ವ ಧರ್ಮದ ಬಾಂಧವರು ಬೇಡಿಕೊಳ್ಳುತ್ತೇವೆ, ಕೇಳಿಕೊಳ್ಳುತ್ತೇವೆ ಹಾಗೂ ಆಗ್ರಹವನ್ನು ಮಾಡ್ತಾ ಇದ್ದೇವೆ.